ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ಪಾಯ ತೆಗಿತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಾಯ ತೆಗಿತಾ ಇರ್ತಕ್ಕಂಥ ವೇಳೆ ಎಲುಬುಗಳು, ಬೂದಿ ಹಳೆ ಅಂದರೆ ಬೆಂಕಿಯ ಹಳೆ ಬೂದಿಗಳು ಅಥವಾ ಕಲ್ಮಶವಾದಂಥ ಕೆಟ್ಟ ವಾಸನೆ ಬರ್ತಕ್ಕಂಥ ಮಣ್ಣು ಅಶುಭಪ್ರದವಾದಂಥ ಸ್ಥಳ ಆಗಿದ್ದರೆ ಆ ಸ್ಥಳದಲ್ಲಿ ನೀವು ಮನೆ ಕಟ್ಟಿಕೊಂಡರೂ ಸಹ ಅಭಿವೃದ್ಧಿಯನ್ನು ಹೊಂದೋದು ಕಷ್ಟ ಸಾಧ್ಯ ಆಗುತ್ತೆ. ಆ ಸ್ಥಳ ಸುವಾಸನ ಭರಿತವಾಗಿರಬೇಕು ಮತ್ತು ನಿಮಗೆ ಯಾವುದೇ ರೀತಿಯ ಎಲುಬುಗಳಾಗಲಿ, ಚಿಪ್ಪುಗಳಾಗಲಿ, ಬೂದಿ ಮುಚ್ಚಿದ ಮಣ್ಣಾಗಲಿ ಅಥವಾ ಬೂದಿಗಳಾಗಲಿ ಮತ್ತು ಮುಳ್ಳು ಗಿಡ, ಕೆರೆ, ನೀರು ನಿಲ್ತಕ್ಕಂಥ ಸ್ಥಳಗಳಾಗಲಿ, ಕೆಟ್ಟ ಮೋರಿಯ ನೀರೆಲ್ಲ ನಿಲ್ತಕ್ಕಂಥ ಸ್ಥಳಗಳಾದರೆ ಅಂಥ ಸ್ಥಳಗಳಲ್ಲಿ ನೀವು ಮನೆ ಕಟ್ಟಿಕೊಂಡ್ರೂ ಸಹ ಅಭಿವೃದ್ಧಿಯನ್ನು ಪಡೆಯೋಕ್ಕಾಗಲ್ಲ. ಆದ್ದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಒಂದು ವೇಳೆ ಆ ಸ್ಥಳಗಳಲ್ಲಿ ಮನೆ ಕಟ್ಟಲೇಬೇಕು ಅಂತಕ್ಕಂಥ ನಿಮ್ಮ ಅಭಿಲಾಷೆ ಇದ್ದರೆ ಅಥವಾ ಯಾವುದೇ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಂಥ ಒಂದು ಸಂದರ್ಭದಲ್ಲಿ ಪರಿಪೂರ್ಣವಾಗಿ ಆ ಮಣ್ಣನ್ನು ರಿಮೂವ್ ಮಾಡಿ ಬೇರೆ ಹೊಸ ರೀತಿಯ ಮಣ್ಣನ್ನು ಫಿಲಪ್ ಮಾಡಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಆಯ ಮಾಡಿಸಿ ಅಲ್ಲಿ ಆ ಆಯಕ್ಕೆ ತಕ್ಕ ಹಾಗೆ ಮಾರ್ಕಿಂಗ್ ಎಲ್ಲ ಮಾಡಿಕೊಂಡು ಅನಂತರ ಮನೆ ಕಟ್ಟೋ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಕೆಲವೊಂದು ಸ್ಥಳಗಳು ಸೂಸೈಡ್ ಸ್ಥಳಗಳಾಗಿದ್ದರೆ, ಇನ್ನು ಕೆಲವರು ಬೆಂಕಿಯಿಂದ ಸುಟ್ಟೋಗಿರ್ತಕ್ಕಂಥ ಸ್ಥಳ ಆಗಿದ್ದರೆ, ಇನ್ನು ಕೆಲವರು ಆತ್ಮಾಹುತಿ ಸ್ಥಳಗಳಾಗಿದ್ದರೆ ಇಂಥ ಸ್ಥಳಗಳೆಲ್ಲ ಆ ಕುಟುಂಬದಲ್ಲಿ ಅಥವಾ ಅಂತಹ ಸ್ಥಳಗಳಲ್ಲಿ ಮನೆ ಕಟ್ಕೊಂಡಾಗ ಅಭಿವೃದ್ಧಿ ಆಗೋದು ಕಷ್ಟ ಸಾಧ್ಯತೆ ಇರ್ತದೆ. ಬಟ್ ಆ ಸ್ಥಳವನ್ನು ಪರಿಪೂರ್ಣವಾಗಿ ಶುದ್ಧಿ ಮಾಡಿಕೊಂಡು ಹೊಸ ಮಣ್ಣನ್ನು ಫಿಲಪ್ ಮಾಡಿಕೊಂಡು ಶುದ್ಧವಾದಂಥ ಆ ಮನೆಗೆ ಸಂಬಂಧಿಸಿದ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಶುಭ ಸಮಯ, ಶುಭ ಮುಹೂರ್ತ, ರಾಜಯೋಗದಲ್ಲಿ ಮನೆ ಕಟ್ಟೋದನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಒಂದು ವೇಳೆ ಆ ಸ್ಥಳ ಈಗ ಕೆಲವು ಸಂದರ್ಭಗಳಲ್ಲಿ ಮಳೆಯೆಲ್ಲ ಬಂದಾಗ ನೋಡ್ಬೋದು, ಕೆರೆ ಕಟ್ಟೆಗಳನ್ನೆಲ್ಲ ಒತ್ತಲಿಸ್ಕೊಂಡು ಮನೆ ಕಟ್ಟಿರ್ತಾರೆ. ಯಾವಾಗಲೂ ಒಮ್ಮೆ ಜೋರು ಮಳೆ ಬಂದರೆ ಆ ಮನೆಯ ಸುತ್ತೆಲ್ಲ ನೀರು ನಿಲ್ತದೆ. ಆ ನೀರು ನಿಂತಾಗ ಅನೇಕ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಆದ್ದರಿಂದ ನೀವು ಎಷ್ಟು ಎಚ್ಚರಿಕೆಯನ್ನು ವಹಿಸ್ತೀರೋ ಅಷ್ಟು ಸಹ ಆ ಮನೆ ನಿಮಗೆ ಶುಭ ಫಲವನ್ನು ಕೊಡ್ತದೆ. ಸರಿಯಾದ ಮಾರ್ಗದರ್ಶನಗಳನ್ನು ತಿಳಿದುಕೊಂಡು ಹೆಜ್ಜೆ ಇಡೋದು ಬಹಳ ಉತ್ತಮ. ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ತುಂಬು ಗರ್ಭಿಣಿಯರಿದ್ದಂಥ ಒಂದು ಸಂದರ್ಭದಲ್ಲಿ, ಒಂದು 7 ತಿಂಗಳು ಅಥವಾ 8 ತಿಂಗಳು ಆದಂಥ ಗರ್ಭಿಣಿಯರಿದ್ದಾಗ ನೀವು ಆ ಮನೆಗೆ ಸಂಬಂಧಿಸಿದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೇ ಇರೋದು ಬಹಳ ಉತ್ತಮ. ಇನ್ನು ಆ ಮನೆಗೆ ಅತಿ ಮುಖ್ಯವಾಗಿ ಮನೆ ಕಟ್ತಕ್ಕಂಥ ಸಂದರ್ಭ ಅಥವಾ ಪಾಯ ತೆಗಿತಕ್ಕಂಥ ಒಂದು ಸಂದರ್ಭಗಳಲ್ಲಿ ನೀರು ಅತಿ ಮುಖ್ಯವಾಗಿ ಬೇಕಾಗಿರ್ತದೆ. ಈ ನೀರನ್ನು ನೀವು ಬೋರ್ವೆಲ್ ಕೊಡಿಸ್ತಕ್ಕಂಥ ಒಂದು ಸಂದರ್ಭ ಆದಷ್ಟು ಉತ್ತರ ಭಾಗ ಅಥವಾ ಉತ್ತರ ಈಶಾನ್ಯದ ಭಾಗ, ಪೂರ್ವ ಭಾಗ ಅಥವಾ ಪೂರ್ವ ಈಶಾನ್ಯ ಭಾಗದಲ್ಲಿ ಬೋರ್ವೆಲ್ ಕೊಡಿಸಿದರೆ ಆ ನೀರು ಆ ಮನೆಗೆ ಶುಭಪ್ರದವಾಗಿ ಇರ್ತದೆ. ಒಂದು ವೇಳೆ ಆ ಸ್ಥಳಗಳಲ್ಲಿ ನಮಗೆ ಬೋರ್ವೆಲ್ ಕೊಡಿಸಿದ್ರೆ ನೀರು ಬರಲ್ಲ ಅಂತಕ್ಕಂಥ ಒಂದು ಮಾಹಿತಿ ಇದ್ದಾಗ ಬೇರೆ ಯಾವುದೇ ಭಾಗದಲ್ಲಿ ನೀರು ಸಿಕ್ಕಿದ್ರು, ಅದು ನೈಋತ್ಯ ಭಾಗ ಆಗಿರ್ಬೋದು, ದಕ್ಷಿಣದ ಭಾಗ ಆಗಿರ್ಬೋದು ಅಥವಾ ಪಶ್ಚಿಮದ ಭಾಗ ಆಗಿದ್ದರೂ ಸಹ ಅಲ್ಲಿಂದ ಮೋಟಾರ್ ಪಂಪನ್ನು ಹಾಕ್ಕೊಂಡು ಈಶಾನ್ಯ ಭಾಗಕ್ಕೆ ಬಂದು ನೀರು ನಿಲ್ಲುವ ರೀತಿ ವ್ಯವಸ್ಥೆ ಮಾಡಿಕೊಂಡು ಈಶಾನ್ಯ ಭಾಗದಿಂದ ನೀವು ಆ ಮನೆಗೆ ನೀರನ್ನು ಬಳಕೆ ಮಾಡಿಕೊಂಡಾಗ ಆಗಲೂ ಸಹ ಶುಭ ಫಲಗಳು ಸಿಗ್ತವೆ. ಇಲ್ಲಿ ಆದಷ್ಟು ಒಂದು ಮನೆಯನ್ನು ಕಟ್ಟತಕ್ಕಂಥ ಒಂದು ಸಂದರ್ಭದಲ್ಲಿ, ಹೊಸ ಮನೆಯನ್ನು
ಕಟ್ಟತಕ್ಕಂಥ ಒಂದು ಸಂದರ್ಭದಲ್ಲಿ ಹಳೆಯ ಮನೆಯ ಯಾವುದೇ ವಸ್ತುಗಳನ್ನು, ಅದು ಕಲ್ಲುಗಳಾಗಿರ್ಬೋದು, ಕಿಟಕಿ ಬಾಗಿಲುಗಳಾಗಿರ್ಬೋದು, ಅಥವಾ ಪೀಠೋಪಕರಣಗಳಾಗಿರ್ಬೋದು, ಆ ಹೊಸ ಮನೆಗೆ ಬಳಕೆ ಮಾಡದೇ ಇರೋದು ಬಹಳ ಉತ್ತಮ. ಯಾಕೆಂದರೆ ಕೆಲವೊಂದು ಮನೆಗಳನ್ನು ನೋಡಿದಾಗ 4-5 ವರ್ಷ ಆದರೂ ಆ ಮನೆಗಳು ಕಂಪ್ಲೀಟ್ ಆಗಿರೋದಿಲ್ಲ. ಬೇರೆಯವರು ಯಾರೋ ಮನೆ ಕಟ್ಟಬೇಕು ಅಂತೇಳಿ ಕಲ್ಲು ತಂದು ಹಾಕ್ಕೊಂಡಿದ್ರು. ಆ ಮನೆಯವ್ರ ಹತ್ರ ಒಂದು 3 ಕಲ್ಲು ತೆಗೆದುಕೊಂಡೋಗಿ ಪಾಯದ ಪೂಜೆಯಲ್ಲಿ ಪ್ರಥಮವಾಗಿ ಪೂಜೆ ಮಾಡಿ ಅವರು ಫೌಂಡೇಶನ್ ಮಾಡ್ತಾರೆ. ಫೌಂಡೇಶನ್ ಮಾಡಿ ಆದ ನಂತರ ಆ ಮನೆ 3-4 ವರ್ಷ ಆದರೂ ಕಂಪ್ಲೀಟ್ ಆಗಲ್ಲ. ಅನಂತರ ಕೆಲವೊಂದು ಸಲಹೆ ಪರಿಹಾರವನ್ನು ತಿಳಿಸಿದ ನಂತರ ಆ ಮನೆಯವರು ಮನೆ ಕಟ್ಕೊಂಡು ಗೃಹಪ್ರವೇಶ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.